ನಿಮ್ಮದು ಸಿಂಹರಾಶಿನ? ಹಾಗಿದ್ದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಜುಲೈ ತಿಂಗಳ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಒಂದು ಉದ್ಯೋಗದ ಬಲಾಬಲ ಹೇಗಿದೆ ಅಂತಂದರೆ, ನೀವು ಕೆಲಸ ಮಾಡೋ ಜಾಗದಲ್ಲಿ ಅಥವಾ ನಿಮ್ಮ ಕೆಲಸ ಮಾಡೋ ಕಚೇರಿಯಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದಾಗಿರ್ಬೋದು, ಹೊಸ ಹೊಸ ಗುರಿಗಳನ್ನು ನೀವು ಕಂಡುಕೊಳ್ಳುವಂತಕ್ಕಂಥ ಸಂಭವ ಇರುತ್ತೆ ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗುವಂತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗೆ ವ್ಯವಹಾರ ವಿಚಾರ ಅಂತ ಬಂದಾಗ ದಯವಿಟ್ಟು ನೀವು ವ್ಯಾವಹಾರಿಕವಾಗಿ ಯಾವುದೇ ಥರದ ದೊಡ್ಡ ನಿರ್ಧಾರಗಳನ್ನು ಕೈಗೆ ತಗೊಳ್ಳೋಕೆ ಹೋಗಬೇಡಿ. ಯಾಕಂದರೆ 12ನೇ ಮನೆಯಲ್ಲಿ ಬುಧನ ಸಂಚಾರ ಇರೋದರಿಂದ ವ್ಯಾಪಾರಕ್ಕೆ ಅಷ್ಟು ಶೋಭದಾಯಕವಾಗಿ ಇರೋದಿಲ್ಲ. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ವ್ಯಯದಲ್ಲಿ ಬುಧ ಗುರು ಶುಕ್ರ ಕಾಂಬಿನೇಷನ್ ಇರೋದ್ರಿಂದ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಅನಿರೀಕ್ಷಿತವಾಗಿ ಖರ್ಚುಗಳಾಗ್ತಾ ಹೋಗುತ್ತೆ. ಆದಾಯ ಕಡಿಮೆ, ಖರ್ಚು ಬಹಳ ಅನ್ನುವಂತಕ್ಕಂಥ ತತ್ವ ನಿಮ್ಮಲ್ಲಿ ಅಳವಡಿಕೆ ಆಗುತ್ತೆ. ಹಾಗೆ ಪ್ರೀತಿ ಜೀವನ ತೆಗೆದುಕೊಂಡಾಗ ನಿಮ್ಮಿಬ್ಬರ ನಡುವೆ ಏನಾದರೂ ಹಳೆಯ ವೈಷಮ್ಯಗಳಾಗಿರ್ಬೋದು, ಏನಾದರೂ ಬಿರುಕುಗಳಿತ್ತು ಅಂತಂದರೆ ಮತ್ತೆ ಆ ಪ್ರೇಮ ಬಾಂಧವ್ಯ ಗಟ್ಟಿಯಾಗುವಂಥದ್ದು. ಹಾಗೆ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ಹಳೆಯ ಏನಾದರೂ ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳಿದ್ದರೆ ಅದು ಬೇಗ ನಿಮಗೆ ಕ್ಲಿಯರೆನ್ಸ್ ಅನ್ನೋದು ಬರೋದಿಲ್ಲ. ಯಾಕಂದರೆ ಕುಟುಂಬಕಾರಕನಾಗಿರತಕ್ಕಂಥ ಶುಕ್ರ 12ನೇ ಮನೆಯಲ್ಲಿ ಇರೋದ್ರಿಂದ ಬಂಧು ಬಾಂಧವರಿಂದ ನೀವು ತುಂಬ ಸಮಸ್ಯೆಗೊಳಗಾಗ್ತೀರಿ. ಹಾಗೆ ಆರೋಗ್ಯ ವಿಚಾರ ಅಂತ ಬಂದಾಗ ಹೆಚ್ಚಿನ ಕೆಲಸದ ಒತ್ತಡದಿಂದ ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಳಲಿಕೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ತಿಂಗಳು ಹೆಚ್ಚು ನೀವು ವಿಶ್ರಾಂತಿ ಮೇಲೆ ಗಮನ ಕೊಡಬೇಕಾಗತ್ತೆ. ಪರಿಹಾರಾತ್ಮಕವಾಗಿ ಸಿಂಹರಾಶಿಯವರು ಈ ಎಲ್ಲ ಸಮಸ್ಯೆಗಳಿಂದ ಸ್ವಲ್ಪ ಹೊರಗಡೆ ಬರಬೇಕು ಅಂತಂದರೆ ಪರಿಹಾರಕ್ಕಾಗಿ ನೀವು ಸೂರ್ಯದೇವನನ್ನು ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡೋದರಿಂದ ಸಿಂಹರಾಶಿಯವರ ಸ್ವಲ್ಪ ಏನು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅದು ಕಡಿಮೆ ಆಗ್ತಾ ಬರ್ತದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಕಾಣ್ತಿರತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.